ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಶು. ಇವತ್ತು ಚಂದ್ರು ಸಾರು ಹೇಳ್ಕೊಟ್ಟಿರೋ ಅಂಥ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ ನಾನಿಲ್ಲೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಆದ ನಂತರ 1 ಸ್ಪೂನ್ ನಾನಿಲ್ಲಿ ಮೆಣಸು, ಚಕ್ಕೆ, ಲವಂಗ ಎಲ್ಲ ಕರೆಕ್ಟಾಗಿ ಒಂದು ಹದವಾಗಿರಬೇಕು, ಆಗ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ 1 ಸ್ಪೂನಷ್ಟು ನಾನು ಜೀರಿಗೆ ಮತ್ತು ಇಲ್ಲಿ ನಾನು ಬ್ಲ್ಯಾಕ್ ಏಲಕ್ಕಿ ತೊಗೊಂಡಿದ್ದೀನಿ. ಇನ್ನು ಶುಂಠಿ, ಬೆಳ್ಳುಳ್ಳಿ ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ಮೆಣಸಿನ್ಕಾಯಿ. ನೀವು ಜಾಸ್ತಿ ಖಾರ ತಿಂತೀರಾ ಅಂತಂದರೆ ಜಾಸ್ತಿ ತೊಗೊಬೋದು. ನಮ್ಮ ಮನೇಲಿ ಮಕ್ಕಳು ಸ್ವಲ್ಪ ಕಮ್ಮಿ ತಿಂತಾರೆ ಅಂತ ನಾನು ಕಮ್ಮಿ ತೊಗೊಂಡಿದ್ದೀನಿ. ಹಾಗೆ ಸಮುದ್ರದ ಹೂವು ಮತ್ತು ಮರಾಠಿ ಮೊಗ್ಗು, ಅನಾನಸ್ ಹೂವು, ಸೋಂಪು ಮತ್ತು ಹಸಿರು ಏಲಕ್ಕಿ ಇಷ್ಟನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಅದ್ಭುತವಾಗಿರುತ್ತೆ. ಹಾಗೆ ಜಾಪತ್ರೆ ಕೂಡ ಹಾಕ್ಕೊಬೇಕು. ಸ್ವಲ್ಪ ಜಾಪತ್ರೆ ಸಾಕು. ಇಷ್ಟನ್ನು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಬೆಳ್ಳುಳ್ಳಿ ಒಂದು 3ರಿಂದ 4 ತೊಗೊಂಡಿದ್ದೀನಿ. ಶುಂಠಿ 1 ಇಂಚ್ ತೊಗೊಂಡಿದ್ದೀನಿ. ಹಾಗೆ 2 ಸ್ಪೂನ್ ಕೊತ್ತಂಬರಿ ಹಾಕ್ಕೋಬೇಕು. ಮತ್ತು ಕೊತ್ತಂಬರಿ ಸೊಪ್ಪು 1 ಇಡಿ, ಪುದೀನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆಯಲ್ಲಿ ಆದಷ್ಟು ಫ್ರೈ ಮಾಡಿಕೊಂಡಷ್ಟು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಫ್ರೈ ಮಾಡಬೇಕಾದ್ರೇ ಒಂದು ಒಳ್ಳೆ ಘಮ ಬಂದುಬಿಡುತ್ತೆ. ನಿಜವಾಗ್ಲೂ ಚಂದ್ರು ಸರ್ ಯಾವ ರೀತಿ ಮಾಡಿದರು ಅದೇ ರೀತಿ ಮಾಡಿದ್ದೀನಿ. ಹಾಗೆ ಅದೇ ರೀತಿ ಟೇಸ್ಟ್ ಬಂದಿದೆ, ಸಖತ್ತಾಗಿತ್ತು. ಈಗ ನಾನು 1 ಸ್ಪೂನ್ ಇಲ್ಲಿ ಅರಿಶಿನ ಹಾಕ್ಕೊಂಡಿದ್ದೀನಿ. ಒಂದೂವರೆ ಅಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಕೂಡ ಫ್ರೈ ಮಾಡ್ಕೊಬೇಕು. 1-2 ಪಲಾವ್ ಎಲೆ ಮತ್ತು ಕಸ್ತೂರಿ ಮೇಥಿ ಅದನ್ನು ಕೂಡ ಹಾಕ್ಕೊಳ್ಳಿ. ನಾನು ಅದು ಸ್ಕಿಪ್ ಆಯಿತು, ಕೊನೆಯಲ್ಲಿ ಹಾಕಿದ್ದೆ, ಅದನ್ನು ಮಿಸ್ ಮಾಡದೆ ಹಾಕ್ಕೊಳ್ಳಿ. ಇನ್ನು ಅದು ತಣ್ಣಗಾಗಲಿ ಅಂತ ಪಕ್ಕಕ್ಕೆ ಸರಿಸಿಟ್ಟು ಈಗ ನಾನು ಇಲ್ಲೊಂದು ಕುಕ್ಕರ್ಗೆ GRB ತುಪ್ಪ ಆಗಿರ್ಬೋದು, ನೀವು ಯಾವ ತುಪ್ಪ ಬಳಸ್ತೀರ ಅದನ್ನು ಹಾಕ್ಕೊಳ್ಳಿ. ಒಟ್ಟಿನಲ್ಲಿ ತುಪ್ಪ ಮತ್ತು ಬೆಣ್ಣೆ, ಎಣ್ಣೆ ಇಷ್ಟನ್ನು ಹಾಕ್ಕೊಬೇಕು. ಅದಕ್ಕಾದಾದಮೇಲೆ ಒಂದು 3 ಪಲಾವ್ ಎಲೆ, 1 ಅನಾನಸ್ ಹೂವು, ಏಲಕ್ಕಿ, ಮರಾಠಿ ಮೊಗ್ಗು ಇಷ್ಟೇ ಸಾಕು. ಸ್ವಲ್ಪ ಕಸ್ತೂರಿ ಮೇಥಿ ಇಷ್ಟು ಹಾಕ್ಕೊಂಡ್ರೆ ಸಾಕು. ನಾನು ಅದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಹಾಕಿದ್ನಲ್ಲ, ಅದಕ್ಕೆ ನಾನು ಎಣ್ಣೆಯಲ್ಲಿ ಪಾಲಕ್ ಸೊಪ್ಪನ್ನ ಫ್ರೈ ಮಾಡಿಕೊಂಡು ಅದಕ್ಕೆ ನಾನಿಲ್ಲಿ 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. 2 ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಬೇಕು ಗೋಲ್ಡನ್ ಕಲರ್ ಬರೋವರೆಗೂ. ಅದಾದಮೇಲೆ ಒಂದು ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊ ನೀವು ಬೇಕು ಅಂದರೆ ಹಾಕ್ಕೊಬೋದು, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನೀಟಾಗಿ ಎಣ್ಣೆಲೆ ಫ್ರೈ ಮಾಡ್ಕೊಬೇಕು. ಇಲ್ಲಿ ಚಿಕನ್ ಕೂಡ ಚೆನ್ನಾಗಿ ವಾಶ್ ಮಾಡಿ ನಾನಿಲ್ಲಿ ಸೋರಾಕಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ನೀವು ಬೇಕು ಅಂತಂದರೆ ಬೋನ್ಲೆಸ್ ಚಿಕನ್ ಆದರೂ ತೊಗೊಬೋದು, ಇಲ್ಲ ಅಂತಂದರೆ ಸ್ಕಿನ್ಲೆಸ್ ಚಿಕನ್ ಆದರೂ ತೊಗೊಬೋದು. ಸ್ಕಿನ್ ಇಷ್ಟ ಆಗುತ್ತೆ ಅಂತ ಸ್ಕಿನ್ ಇರೋ ಚಿಕನ್ನೇ ತೊಗೊಂಡಿದ್ದೀವಿ. ಮತ್ತು ಈಗ ಅದಕ್ಕೆ ನಾನು ಆಗಲೇ ಮಾಡಿಟ್ಕೊಂಡಿದ್ದೆ ನೋಡಿ ಮಸಾಲೆ, ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿದೆ ನುಣ್ಣಗೆ. ಮಾಡಿದ ಮಸಾಲೆನೂ ಕೂಡ ಹಾಕ್ಕೊಂಡು ಒಂದು 10 ನಿಮಿಷ ಅದನ್ನು ಬೇಯಕ್ಕೆ ಬಿಟ್ಟು ನಾನಿಲ್ಲಿ 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅಂದರೆ ಅಳತೆ ತಕ್ಕಾಗೆ. ನಾನಿಲ್ಲಿ ಬುಲೆಟ್ ರೈಸ್ ತೊಗೊಂಡಿರೋದ್ರಿಂದ 3 ಗ್ಲಾಸ್ ಅಕ್ಕಿಗೆ 6 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ನೋಡಿ, ಒಂದು ಕುದಿ ಬಂದಾದಮೇಲೆ ಮತ್ತೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಒಂದ್ಸಲ ನೀವು ಟೇಸ್ಟ್ ಕೂಡ ಮಾಡ್ಬೋದು. ಸರಿಗಿತ್ತು ಅಂತಂದರೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಬೋದು. ಒಂದು ಕುದಿ ಬಂದಾದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ, ಆವಾಗ ಯಾವುದೇ ರೀತಿ ತಳ ಹಿಡಿಯಲ್ಲ. ಈಗ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿದೆ. 1ರಿಂದ 2 ವಿಷಲ್ ತೊಗೊಂಡ್ರೆ ಸಾಕು. ಬಿಸಿ ಬಿಸಿ ಗ್ರೀನ್ ಚಿಕನ್ ರೆಡಿ ಆಗೋಗ್ಬಿಡುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಅತಿ ಹೆಚ್ಚು ಮಸಾಲೆ ಅಂತ ಅನಿಸಲ್ಲ. ಈಗ ನಾನಿಲ್ಲಿ ಬಟರ್ ಚಿಕನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಬಟರ್ ಚಿಕನ್ ಅಂತ ಅಂದರೆ ತುಂಬ ನಾನಾ ರೀತಿ ಮಾಡ್ಬೋದು, ಆದರೆ ನಾನು ಮಾಡೋ ಸ್ಟೈಲ್ ಬಟರ್ ಚಿಕನ್ನೇ ಬೇರೆ. ನಾನು ಮೊದಲನೇದಾಗಿ ಚಿಕನ್ನ ಬಟರಲ್ಲೇ ಚೆನ್ನಾಗಿ ಬೇಯಿಸ್ಕೊಂಡಿರ್ತೀನಿ, ಸ್ವಲ್ಪ ರುಚಿ ಅರಿಶಿನ ಹಾಕ್ಕೊಂಡು. ಈಗ ನಾನೀಗ ಒಂದು 3ರಿಂದ 4 ಸ್ಪೂನ್ ಆದಷ್ಟು ಬಟರ್ನ ತೊಗೊಂಡಿದ್ದೀನಿ. ಅದಕ್ಕೆ ಚಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಎಣ್ಣೆಲೆ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಕೂಡ ಹಾಕ್ಕೊತಾ ಇದ್ದೀನಿ. ಈ ಒಂದು ಚಿಕನ್ ಅಂತೂ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಈಸಿ ಕೂಡ. ನೆಕ್ಸ್ಟು ನಾನು ಮಾಮೂಲಿ ರಿಯಲ್ಲಾಗೆ ಬಟರ್ ಚಿಕನ್ನ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತೀನಿ. ಇದು ಬಂದು ಜಸ್ಟ್ ನಾನು ಬಟರ್ನ ಯೂಸ್ ಮಾಡಿ ಚಿಕನ್ ಮಾಡ್ತಾ ಇರೋದು, ಚಿಕನ್ ಮಸಾಲೆ ಹಾಕ್ಕೊಂಡು. ಬಟ್ ಬಟರ್ ಚಿಕನ್ನೇ ಬೇರೆ ರೀತಿ ಇರುತ್ತೆ, ಹಾಗೆ ಟೇಸ್ಟಿಯಾಗಿರುತ್ತೆ. ನನಗಂತೂ ಏನೋ ಗೊತ್ತಿಲ್ಲ, ಅಡುಗೆ ಮಾಡೋದು ಅಂತಂದರೆ ತುಂಬ ಇಷ್ಟ. ಗೊತ್ತಿಲ್ಲ ಅಂತ ಅಂದರೂ ನೋಡಿ ಕಲ್ತ್ಕೊಂಡು ಅಂತೂ ಖಂಡಿತ ಮಾಡ್ತೀನಿ. ತುಂಬ ಅಂದರೆ ತುಂಬ ಇಷ್ಟ, ಖುಷಿಯಾಗಿ ಮಾಡ್ತೀನಿ. ಹಾಗೆ ರುಚಿ ಕೂಡ ಅಷ್ಟೇ ಅದ್ಭುತವಾಗಿ ಬರುತ್ತೆ. ಇನ್ನಿಲ್ಲಿ ನಾನು 1-2 ಟೊಮೊಟೊ ತೊಗೊಂಡಿದ್ದೀನಿ. ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊತೀನಿ ಮೆತ್ತಗಾಗೋವರೆಗೂ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಖುಷಿಯಿಂದ ಪ್ರೀತಿಯಿಂದ ಮಾಡಿದಾಗ ಅಡುಗೆ ಬಡಿಸೋರ್ಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಆ ಪ್ರೀತಿ ತುಂಬಿರ್ತೀವಿ ಅಡುಗೆ ಅವರು ತಿಂದಾಗ ಹೇಳ್ತಾರೆ ನೋಡಿ, ಅಡುಗೆ ತುಂಬ ಚೆನ್ನಾಗಿತ್ತು ಊಟ ಅಂತ. ಅದನ್ನು ಕೇಳೋಕ್ಕೆ ಒಂಥರ ಖುಷಿ. ನಮ್ಮ ಮಾವನವ್ರಿಗೆ ಕೊಟ್ಟಾಗ ಅವ್ರು ಹೇಳೋದೇ ಅದನ್ನು.
ಇನ್ನು ನಮ್ಮ ಮನೆಯವರು ಕೂಡ ಯಾವಾಗಲೂ ಅದನ್ನೇ ಹೇಳ್ತಾರೆ, ತುಂಬ ಚೆನ್ನಾಗಿ ಬಂದಿದೆ ಅಂತ. ಅದಕ್ಕೆ ನಾನು ಖುಷಿಯಾಗಿ ಮಾಡ್ತೀನಿ. ನಾನು ಒಂದೇ ಥರ ಬಿರಿಯಾನಿ ಮಾಡಲ್ಲ, ತುಂಬ ರೀತಿ ಬಿರಿಯಾನಿಗಳು ಮಾಡ್ತೀನಿ. ನನಗೆ ತುಂಬ ರೀತಿ ಬಿರಿಯಾನಿಗಳು ಮಾಡೋದಿಷ್ಟ. ನನಗೊಬ್ಬರು ಕಮೆಂಟ್ ಮಾಡಿದರು, ವೈಟ್ ಬಿರಿಯಾನಿ ಮಾಡಿ ತೋರಿಸಿ ಪ್ಲೀಸ್ ಅಂತ. ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಮಾಡಿ ತೋರಿಸ್ತೀನಿ. ಈಗ ನಾನಿಲ್ಲಿ 3 ಸ್ಪೂನ್ ಚಿಕನ್ ಮಸಾಲೆ ಹಾಕ್ಕೊತಾ ಇದ್ದೀನಿ. ನಮ್ಮ ಮೈಸೂರಲ್ಲಿ ವೈಟ್ ಬಿರಿಯಾನಿ ತುಂಬ ಫೇಮಸ್ ಇದೆ ಒಂದು ಕಡೆ. ನಾವಲ್ಲಿ ಹೋದಾಗ ವೈಟ್ ಬಿರಿಯಾನಿ ತಿಂತೀವಿ. ನನಗೆ ಆ ಬಿರಿಯಾನಿ ತಿಂದಾಗ ನಾನು ಯಾಕೆ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊತಿದ್ದೆ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಆ ಒಂದು ರೆಸಿಪಿನ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಈಗ ನಾನು ಆಗಲೇ ಬೆಣ್ಣೆಯಲ್ಲೇ ಬೇಯಿಸಿಟ್ಕೊಂಡಿದ್ದ ಚಿಕನ್ನ ಈಗ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಒಂದು 5ರಿಂದ 10 ನಿಮಿಷ ಈ ರೀತಿ ಬಾಯ್ಲ್ ಮಾಡ್ಕೊಬೇಕು. ಎಲ್ಲ ಮಸಾಲೆನೂ ಖಾರನೂ ನೀಟಾಗಿ ಹಿಡಿಬೇಕು. ಇದಕ್ಕೆ ನಾನೀಗ ಪಾಲಕ್ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಕೂಡ ಹಾಕ್ಕೊತಾ ಇದ್ದೀನಿ. ಪಾಲಕ್ ಸೊಪ್ಪು ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ, ಹಾಗೆ ತುಂಬ ಚೆನ್ನಾಗೂ ಕೂಡ ಇರುತ್ತೆ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಫ್ರೆಂಡ್ಸ್, ನಿಜವಾಗ್ಲೂ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು. ಒಂದ್ಸಲಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಬೆಣ್ಣೆ ಹಾಕೋದ್ರಿಂದ ಟೇಸ್ಟ್ ಅಂತೂ ಅದ್ಭುತವಾಗೇ ಬರುತ್ತೆ, ಅಷ್ಟು ಚೆನ್ನಾಗಿತ್ತು. ಇನ್ನಿಲ್ಲಿ ಬಟರ್ ಚಿಕನ್ ಕೂಡ ರೆಡಿ ಆಯಿತು, ಬಿಸಿ ಬಿಸಿ ಗ್ರೀನ್ ಬಿರಿಯಾನಿ ಕೂಡ ರೆಡಿ ಆಯಿತು, ಮತ್ತು ಹಾಗೆ ನಾಟಿ ಮೊಟ್ಟೆ ಕೂಡ ಬೇಯಿಸಿಟ್ಕೊಂಡಿದ್ದೆ. ಬಿರಿಯಾನಿ ಅಂತೂ ಘಮ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಮಿಸ್ ಮಾಡದೆ ಟ್ರೈ ಮಾಡಿ, ಈಸಿ ಕೂಡ. ಮಸಾಲೆನ ಯಾವುದೇ ರೀತಿ ನೀವು ಮನೇಲಿ ತರೋದು ಬೇಕಾಗಿಲ್ಲ, ಆರಾಮಾಗೆ ಮನೇಲಿರೋ ಅಂಥ ಮಸಾಲೆಗಳಲ್ಲೇ ಆರಾಮಾಗಿ ಮಾಡ್ಬೋದು, ಅಷ್ಟು ಚೆನ್ನಾಗಿ ಬಂದಿತ್ತು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಹಂಗೂ ನಮ್ಮ ಹಸ್ಬೆಂಡ್ ರೇಗಿಸ್ತಾಯಿದ್ರು, ಈ ರೀತಿ ಬಿರಿಯಾನಿ ಮಾಡಿಕೊಟ್ಬಿಟ್ರೆ ನಾನು ಚಂದ್ರು ಸರ್ ಥರನೇ ಒಂದು ಹೋಟೆಲ್ಲೇ ಇಟ್ಕೊಂಡ್ಬಿಡ್ತೀನಿ ಅಂತ. ಇಲ್ಲಿ ಗ್ರೀನ್ ಬಿರಿಯಾನಿ ಕೂಡ ರೆಡಿ ಆಯಿತು, ಗ್ರೀನ್ ಚಿಕನ್ ಬಿರಿಯಾನಿ. ಮತ್ತು ನಾಟಿ ಮೊಟ್ಟೆ ನನಗೆ ಕಾಂಬಿನೇಷನ್ ಅಲ್ವಾ, ಅದಕ್ಕೆ ನಾಟಿ ಮೊಟ್ಟೆ ಬಾಯ್ಲ್ ಮಾಡಿದ್ದೆ. ಹಾಗೆ ಮತ್ತು ಬಟರ್ ಚಿಕನ್ ಕೂಡ ರೆಡಿ ಆಯಿತು. ಮೊಸರು ಬಜ್ಜಿ ಕೂಡ ಮಾಡ್ಕೊಂಡಿದ್ದೆ. ಈಗ ಫಸ್ಟು ಮಾವನವ್ರಿಗೆ ಹಾಕ್ಕೊಟ್ಬಿಡೋಣ ಅಂತ ಮಾವನವ್ರಿಗೆ ಬಿಸಿ ಬಿಸಿ ಆಗಿದ್ದ ಕೂಡಲೇ ಹಾಕ್ಕೊಡ್ತಾ ಇದ್ದೀನಿ. ಅದಾದಮೇಲೆ ಭಾನುಗೆ ದುಹಿತಂಗೆ ಕೊಡೋಣ. ಇನ್ನೂ ಹಸ್ಬೆಂಡ್ ಡ್ಯೂಟಿಯಿಂದ ಬಂದಿರಲಿಲ್ಲ, ಅವ್ರು ಬಂದಾದಮೇಲೆ ನಾನು ಒಟ್ಟಿಗೆ ಊಟ ಮಾಡೋಣ ಅಂತ ಅಂದ್ಕೊಂಡೆ. ಇವತ್ತು ಸಂಡೇ ಬೆಳಗ್ಗೆನೇ ರೆಡಿ ಮಾಡ್ಕೊಂಬಿಟ್ಟಿದ್ದೆ. ಬೆಳಗ್ಗೆನೇ ಬೇಗನೆ ರೆಡಿ ಆಗೋಯಿತು. 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ದಕ್ಕೆ 10 ಗಂಟೆಗೆಲ್ಲ ಮುಗ್ದೇ ಹೋಯಿತು. ಮಾವನವ್ರಿಗೂ ಕೂಡ ಕೊಟ್ಟೆ. ಈ ಒಂದು ವಿಡಿಯೋ ನಿಜವಾಗ್ಲೂ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಒಂದು ಒಳ್ಳೆ ಗುಡ್ ರೆಸಿಪಿ ಕೂಡ. ಮತ್ತು ಹೀಗೆ ಸಪೋರ್ಟ್ ಮಾಡಿ ನನಗೆ. ದಯವಿಟ್ಟು ನೋಡಿದಾಗ ಒಂದು ಲೈಕ್ ಮಾಡೋದನ್ನಂತೂ ಮರಿಬೇಡಿ, ಇಷ್ಟು ಕಷ್ಟಪಟ್ಟು ಮಾಡ್ತೀವಿ. ನಿಮ್ಮ ಒಂದು ಪ್ರೀತಿ ಹೀಗೆ ಇರಲಿ. ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.